ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ಈ ಮಣ್ಣಿನ ಋಣ ತೀರ್ಸೋಕ್ಕಾಗಲ್ಲ. ಅದಕ್ಕೆ ಈ ಊರು ಹುಡುಗನಿಗೆ ನನ್ನ ಮೊಮ್ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ಸಂತೋಷ ನಿಮ್ಮ ಪ್ರೀತಿ ಮುಂದೆ ನನಗಿದು ಯಾವುದು ದೊಡ್ಡದಲ್ಲ. ನೀವು ತಂದಿದ್ದನ್ನೆಲ್ಲ ನಾಳೆ ಪೂಜೆ ದಿನ ಉಪಯೋಗಿಸ್ತೀನಿ ನಾನು. ಆಯ್ತಾ ಮಾದಪ್ಪ, ಇದನ್ನೆಲ್ಲ ಗೋಡನಲ್ಲಿ ಇಡಿಸ್ಬಿಡು. ಆಯ್ತು, ಹೋಗಿ ಏನಾದ್ರೂ ಮಾಡಿ ಹೋಗ್ಲೇಬೇಕು. ಇಲ್ಲಾಂದ್ರೆ ಖಂಡಿತ ತಾತ ನನಗ್ ಮದ್ವೆ ಮಾಡಿಸಿ ಈ ಊರಲ್ಲೇ ನನ್ನ ಸೆಟ್ಲ್ ಮಾಡಿಸ್ಬಿಡ್ತಾರೆ. ಅಯ್ಯೋ ನಡೀರಿ, ನಂದೇ ಮನೆ, ನೀವ್ ನೋಡಿ. ಹೋಗಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸಾರಿ ಅಮ್ಮು. ಅಮ್ಮು ಏನಾಯ್ತು? ಅದು ಹೂ ಅವ್ರ ಮೇಲೆ ಬಿತ್ತು, ಅದಕ್ಕೆ. ಇಡಿಯಟ್, ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ಅಲರ್ಜಿ ಇದೆ ಇವಳಿಗೆ. ಕ್ಲೀನ್ ಮಾಡು ಇದೆಲ್ಲ. ಅಲ್ಲ, ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಯಾರೋ ಬಂದ್ರಲ್ಲ ಅಂತ ತಿರುಗಿ ನೋಡಿದೆ, ಅಷ್ಟರಲ್ಲಿ ಕಾಲ್ ಸ್ಲಿಪ್ ಆಯ್ತು, ಬುಟ್ಟಿಲಿರೋ ಹೂ ಅವ್ರ ಮೇಲೆ ಬಿತ್ತು. ನಂಗೆ ಗೊತ್ತಿರ್ಲಿ. ಸಂಜೀವ, ಯಜಮಾನ್ರೆ ಇರ್ಲಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ತಾತ. ನೋಡಿ ಕೆಲ್ಸದವ್ರನ್ನ, ಚೂರು ಸೆನ್ಸ್ ಇಲ್ಲ. ಅಮ್ಮು ಮೇಲೆ ಹೂ ಹಾಕಿದ್ದಾರೆ, ಅವಳಿಗೆ ಅಲರ್ಜಿ ಆಗಿದೆ. ನೋಡ್ತಿದ್ದ ಹಾಗೆ ಯಾವತ್ತೂ ನಿರ್ಧಾರಕ್ಕೆ ಬರಬಾರ್ದು. ಇವನು ನಮ್ಮ ಅಮ್ಮನ ಮದುವೆ ಆಗ್ಬೇಕಾಗಿರೋ ಹುಡುಗ. ಏನೇ ಇದು, ಹಳ್ಳಿ ಹೈದಾನೆ ಹುಡುಕಿದ್ದಾರೆ. ನಾವ್ ಅಂದ್ಕೊಂಡಿಕ್ಕಿಂತ ಬೆಟರ್ ಆಗೇ ಇದೆ. ಒಳ್ಳೇದೇ ಆಯ್ತಲ್ಲೇ. ಸಂಕೋಚ ಇರಬೇಕು. ಇರ್ಲಿ ಬಿಡು. ನನ್ನ ಮೊಮ್ಮಗ ಗೊತ್ತಿಲ್ಲದೆ ಜೋರಾಗಿ ಮಾತಾಡ್ಬಿಟ್ಟ, ತಪ್ಪು ತಿಳ್ಕೊಬೇಡ. ಅದೇ ಕ್ಷಮೆ ಕೇಳು. ಏನು? ನಿನ್ ಭಾವ ಆಗೋನು ಕ್ಷಮೆ ಕೇಳು. ಯಜಮಾನ್ರೆ ಹೋಗಿ. ಕ್ಷಮೆ ಕೇಳು ಅಂದೆ. ಅದೇ. ಸಾರಿ. ಬಾ. ಯಜಮಾನ್ರೆ, ಅವ್ರೇನ್ ಬೇಕು ಅಂತ ಮಾಡಿದ್ದಲ್ಲ, ನೀವು ಕೋಪ ಮಾಡ್ಕೋಬೇಡಿ. ಇರ್ಲಿ ಬಿಡು. ನೀನ್ ಯಾಕಪ್ಪ ಇದನ್ನೆಲ್ಲ ಮಾಡ್ತಾ ಇದೀಯಾ? ಅದು ಯಜಮಾನ್ರೆ, ಮನೆ ಕೆಲಸ ಎಲ್ಲ ಮುಗ್ದಿತ್ತು, ನಾಳೆ ಪೂಜೆಗೆ ತಯಾರಿ ಮಾಡ್ಕೊಂತಿದ್ದೆ ಅಷ್ಟೇ. ಒಬ್ನೇ ಯಾಕೆ ಮಾಡ್ತಾ ಇದೀಯಾ ಅಂತ. ನಾನೊಬ್ನೇ ಅಲ್ಲ, ನನ್ನ ಜೊತೆ ನನ್ನ ತಂಗಿನೂ ಇದ್ದಾಳೆ. ತಂಗಿನ? ಅದೇ ಕೇಶವ್ ಚಿಕ್ಕಪ್ಪನ ಮಗಳು ಲಕ್ಷ್ಮಿ. ಅರೆ, ಲಕ್ಷ್ಮಿ ಹೆಸರು ನಿಮ್ಗೆ ಹೇಗೆ ನೆನ್ಪು? ಬರ್ತಾ ಅವ್ರ ಮನೆಗೆ ಹೋಗಿದ್ವಿ, ಈ ಮನೆ ಕೀ ಇದೇನೋ ಅಂತ ಕೇಳೋದಕ್ಕೆ. ಸರಿ. ತುಂಬಾ ಒಳ್ಳೆ ಹುಡುಗಿ ಅನ್ಸುತ್ತೆ. ನಾಳೆ ನಾವು ಪೂಜೆ ಇಟ್ಕೊಂಡಿದೀವಲ್ಲ, ಅವಳಿಗೂ ಬರಕ್ ಹೇಳು. ಸರಿ ಯಜಮಾನ್, ಆಮೇಲೆ ಸಿಗ್ತೀನಿ. ಸರಿ ಸರಿ. ಇವನ ಹತ್ರ ಇವಾಗ ಮಾತಾಡೋದು ಕಷ್ಟ ಅನ್ಸುತ್ತೆ. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಊರೆಲ್ಲ ನಿಂತು ಕೇಳಲಿ